ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ಫೋನ್ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಇದನ್ನು ನಾವು ಅಲಂ ಅಥವಾ ಪಟಿಕ ಅಥವಾ ಪಟಿಕ ಹಾರ ಅಂತ ಕೂಡ ಕರಿತೀವಿ. ಇದು ಒಂದು ಅದೃಷ್ಟದ ಕಲ್ಲು ಅಂತಲೇ ಹೇಳ್ಬೋದು. ಈ ಕಲ್ಲಿನಿಂದ ಎಷ್ಟೆಲ್ಲ ಯೂಸಸ್ನ ನಾವು ಪಡ್ಕೊಳ್ಬೋದು, ಹಾಗೆ ಇದರಿಂದ ಏನೆಲ್ಲ ಲಾಭಗಳನ್ನು ಕೂಡ ನಾವು ಪಡ್ಕೊಳ್ಬೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲಂ ಅನ್ನೋ ಈ ಒಂದು ಕಲ್ಲಿನ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ. ಇದು ನೋಡೋದಕ್ಕೆ ಬೆಳ್ಳಗೆ ಕಲ್ಲುಪ್ಪಿನ ಹಾಗೆ ಕಾಣಿಸುತ್ತದೆ. ಇದನ್ನು ಅಲ್ಯೂಮಿನಿಯಂ ಹಾಗೆ ಪೊಟ್ಯಾಷಿಯಂ ಪದಾರ್ಥಗಳನ್ನು ಉಪಯೋಗಿಸಿ ಈ ಕಲ್ಲನ್ನು ತಯಾರು ಮಾಡಲಾಗುತ್ತದೆ. ಇದನ್ನು ಕನ್ನಡದಲ್ಲಿ ಪಟಿಕ ಅಥವಾ ಪಟಿಕ ಹಾರ ಅಂತ ಕರೆಯಲಾಗುತ್ತದೆ. ಹಿಂದಿಯಲ್ಲಿ ಪಿತ್ಕಾರಿ ಅಂತ ಕೂಡ ಕರೆಯಲಾಗುತ್ತೆ. ಹಾಗೆ ಇದನ್ನು ಸಣ್ಣ ಸಣ್ಣ ಗಾಯಗಳಾದಾಗ ರಕ್ತವನ್ನು ತಡೆಯೋದಕ್ಕೆ ಇದನ್ನು ಉಪಯೋಗ ಮಾಡಲಾಗುತ್ತದೆ. ಹಾಗೆ ಕೂದಲು, ಚರ್ಮ ಹಾಗೆ ಒಳತುಟಿನಲ್ಲಿ ಗಾಯ ಏನಾದರೂ ಆಗಿದ್ದರೆ ಒಂದು ಔಷಧಿಯ ಗುಣವಾಗಿ ಕೂಡ ಈ ಕಲ್ಲನ್ನು ಉಪಯೋಗ ಮಾಡಲಾಗುತ್ತೆ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಈ ಪಟಿಕ ಕಲ್ಲಿನಿಂದ ಅನೇಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದಾಗಿದೆ. ಹಾಗೆ ಈ ಕಲ್ಲನ್ನು ಒಂದು ಅದೃಷ್ಟದ ಕಲ್ಲು ಅಂತಲೇ ಪರಿಗಣಿಸಲಾಗುತ್ತದೆ. ಇದನ್ನು ದೃಷ್ಟಿ ತೆಗೆಯುವಂಥದಿಂದ ಹಿಡಿದು ವಾಸ್ತುಶಾಸ್ತ್ರದವರೆಗಿನ ಎಲ್ಲ ಉಪಯೋಗಗಳಿಗೂ ಕೂಡ ಈ ಕಲ್ಲನ್ನು ಉಪಯೋಗ ಮಾಡಲಾಗುತ್ತದೆ. ನಿಮಗೆ ಪ್ರತಿದಿನ ಕೆಟ್ಟ ಕನಸು ಬೀಳುತ್ತಿದೆ, ಹಾಗೆ ನಿಮ್ಮ ಸುತ್ತಮುತ್ತ ನಿಮಗೇನಾದ್ರು ನೆಗೆಟಿವಿಟಿ ಕಾಡಿಸ್ತಿದೆ ಅಂತ ಅನಿಸಿದ್ರೆ ಇದರ ಪುಡಿ ಏನು ಬರುತ್ತೆ, ಪುಡಿಯಿಂದ ಅಥವಾ ಒಂದು ಸಣ್ಣ ಕಲ್ಲನ್ನು ಕೂಡ ನೀವು ಒಂದು ಬಟ್ಟೆನಲ್ಲಿ ಕಟ್ಟಿ ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗೋದ್ರಿಂದ ಇದೊಂದು ಪರಿಹಾರ ರೀತಿ ನಿಮಗೆ ಕೆಲಸ ಮಾಡುತ್ತೆ. ಯಾವುದೇ ರೀತಿ ಕೆಟ್ಟ ಕನಸಾಗಲಿ, ನಿಮ್ಮ ಅಕ್ಕಪಕ್ಕ ನೆಗೆಟಿವಿಟಿ ಏನಾದರೂ ಕಾಡಿಸ್ತಿದೆ ಅನ್ನೋದಾಗಲಿ ಏನಾದರೂ ಇತ್ತು ಅಂತ ಹೇಳಿದ್ರು ಕೂಡ ಅದು ಪರಿಹಾರ ಆಗುತ್ತೆ ಈ ಕಲ್ಲನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ. ನಿಮ್ಮ ಮನೆಗಳಲ್ಲಾಗಲಿ ಅಥವಾ ಆಫೀಸ್ ಕಚೇರಿಗಳಲ್ಲಾಗಲಿ ಅಥವಾ ಬಿಸ್ನೆಸ್ ಮಾಡುವಂತಹ ಜಾಗಗಳಲ್ಲಾಗಲಿ ವಾಸ್ತು ದೋಷ ಏನಾದರೂ ಇತ್ತು ಅಂತ ಹೇಳಿದ್ರೆ ಈ ಒಂದು ಕಲ್ಲೇನು ಬರುತ್ತೆ ಅದನ್ನು ಒಂದು 50ರಿಂದ 100 ಗ್ರಾಮ್ ಅಷ್ಟು ಒಂದು ಬಟ್ಲಲ್ಲಿ ಯಾವುದಾದ್ರೂ ಮೂಲೆಯಲ್ಲಿ ಇಡ್ಬೋದು. ಅದು ಇಟ್ಟು ತುಂಬ ದಿನ ಆದಮೇಲೆ ಅದೇನಾದರೂ ಕಪ್ಪು ಬಣ್ಣಕ್ಕೆ ಬಂದಿದ್ದರೆ ಆ ಕಲ್ಲನ್ನು ಮತ್ತೆ ನೀವು ಬದಲಿಸಿ ಹೊಸ ಕಲ್ಲನ್ನು ಇಡೋದ್ರಿಂದ ಅಲ್ಲಿರುವಂತಹ ನೆಗೆಟಿವಿಟಿ ಏನಿದೆ ಅದು ಕಡಿಮೆಯಾಗಿ ಹಾಗೆ ವಾಸ್ತು ದೋಷ ಕೂಡ ನಿವಾರಣೆಯಾಗತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ನೀವು ವ್ಯಾಪಾರ ಮಾಡುವಂತಹ ಸಮಯದಲ್ಲಿ ವ್ಯಾಪಾರ ಆಗ್ತಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಈ ಕಲ್ಲಿನ ಒಂದು ತುಂಡನ್ನು ಒಂದು ಕಪ್ಪು ಬಟ್ಟೆ ಅಥವಾ ಕೆಂಪು ಬಟ್ಟೆನಲ್ಲಿ ಕಟ್ಬಿಟ್ಟು ನೀವು ಎಲ್ಲಿ ಬಿಸ್ನೆಸ್ ಮಾಡ್ತೀರಾ ಆ ಒಂದು ಮೇನ್ ಎಂಟ್ರೆನ್ಸಲ್ಲಿ ಇದನ್ನು ಕಟ್ಟೋದ್ರಿಂದ ನಿಮಗೆ ಆಗ್ತಿರೋ ಅಂಥ ದೃಷ್ಟಿ ಹಾಗೆ ಅಂಗಡಿಗೆ ವ್ಯಾಪಾರಕ್ಕೆ ಆಗ್ತಿರೋ ಅಂಥ ದೃಷ್ಟಿ ಕೂಡ ಈ ಕಲ್ಲಿನ ಮುಖಾಂತರ ಕರಗಿ ಹೋಗುತ್ತೆ. ಆಗ ನಿಮಗೆ ವ್ಯಾಪಾರ ಕೂಡ ತುಂಬ ಚೆನ್ನಾಗಾಗತ್ತೆ. ಯಾವುದೇ ರೀತಿಯ ಒಂದು ನಕಾರಾತ್ಮಕ ಶಕ್ತಿ ಕೂಡ ಇದ್ದರೂ ಕೂಡ ಇದು ಅಬ್ಸರ್ವ್ ಮಾಡಿ ಅದನ್ನು ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನು ಮನೆಯಲ್ಲಿ ಏನಾದ್ರು ನೆಗೆಟಿವಿಟಿ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಒಂದು ಚಿಕ್ಕ ಡಬ್ಬಿಯಲ್ಲಿ ಈ ಕಲ್ಲಿನ ಒಂದು ತುಂಡನ್ನು ಆ ಡಬ್ಬಿನಲ್ಲಿ ಹಾಕಿ ನೀವು ಎಲ್ಲಿ ಟಾಯ್ಲೆಟ್ ಎಲ್ಲ ಯೂಸ್ ಮಾಡ್ತೀರಾ ಅಲ್ಲಿ ಇಡೋದ್ರಿಂದ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿ ಏನಿದೆ ಅದು ಕೂಡ ಒಂದು ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಇದನ್ನು ವ್ಯಾಪಾರ ಮಾಡುವಂಥ ಜಾಗದಲ್ಲಿ ಅಥವಾ ಆಫೀಸ್ಗಳಲ್ಲಿ ಇದು ಒಂದು ದೊಡ್ಡ ಗಾತ್ರದ ಕಲ್ಲನ್ನು ಟೇಬಲ್ ಡೆಸ್ಕ್ ಮೇಲೆ ಇಡೋದ್ರಿಂದ ಕಣ್ಣು ದೃಷ್ಟಿ ಏನಿದೆ ಅದು ಕೂಡ ಪರಿಹಾರ ಆಗುತ್ತೆ. ಹಾಗೆ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಅದನ್ನು ಬಿಟ್ಟು ನಮ್ಮ ಸುತ್ತಮುತ್ತ ಏನು ಒಂದು ನೆಗೆಟಿವಿಟಿ ನಕಾರಾತ್ಮಕ ಶಕ್ತಿ ಅಂತ ಹೇಳ್ತೀವಿ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಲಾಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಪಟಿಕ ಮಾಲ ಯಾವ ರೀತಿ ಎಲ್ಲ ಕೆಲಸ ಮಾಡುತ್ತೆ ಅಂತ. ಈ ವಿಡಿಯೋನಾದ್ರು ಇಷ್ಟ ಆಯಿತು ಅಂದರೆ ಆದಷ್ಟು ಶೇರ್ ಮಾಡಿ. ವಿಡಿಯೋನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.